ಹೇಳ್ತಿರೋದು ನಾವು ಯಾವುದು ಸ್ಥಳೀಯ ವಿಷಯದಲ್ಲಿ ಮಾತನಾಡ್ತಿಲ್ಲ ಅಂತ ಒಂದು. ಎರಡನೇದು, ಅವರು ಟ್ರಂಪ್ ಪರವಾಗಿ ಅಥವಾ ವಿರುದ್ಧ ಮಾತಾಡ್ತಿಲ್ಲ. ನಾವು ಟ್ರಂಪ್ ವಿಷಯನೇ ಮಾತಾಡಿಲ್ಲ. ಟ್ರಂಪು ಕಳೆದ 40-50 ದಿನಗಳಲ್ಲಿ 25 ಬಾರಿ ಹೇಳಿದ್ದಾರೆ ಅವರು. ಏನಂತ, ನಾನೇ ವಾರ್ ನಿರ್ಧರಿಸಿದ್ದು, ನಾವು ಹೇಳಿವ? ಯಾರು ಹೇಳಿದಾರ? ಟ್ರಂಪ್ ಯಾರು ಫ್ರೆಂಡು? ಮೈ ಫ್ರೆಂಡ್, ಇಂಡಿಯಾಸ್ ಫ್ರೆಂಡ್ ಯಾರು ಹೇಳಿದ್ದು? ನಾವು ಹೇಳ್ದ್ವಾ? ಯಾರು ಹೇಳಿದ್ದು? ಮೈ ಫ್ರೆಂಡ್, ಇಂಡಿಯಾಸ್ ಫ್ರೆಂಡ್. ಅಲ್ಲಿ ಮೋಡಿ ಹೌಡಿ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಅಲ್ಲಿ ಹೋಗಿ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು. ಇಲ್ಲಿ ಬಂದು 100 ಕೋಟಿ ವೆಚ್ಚದಲ್ಲಿ ಟ್ರಂಪ್ ಸಾಹೇಬರ ದೊಡ್ಡ ಏನೋ ಮೆರವಣಿಗೆ ಮಾಡ್ಕೊಂಡು ಗುಜರಾತ್ನಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು. ವಿ ವೆಲ್ಕಮ್ ಫಾರ್ ಇಟ್, ದಟ್ಸ್ ನಾಟ್ ಅನ್ ಇಶ್ಯೂ. ಬಟ್ ದ ಫಂಡಮೆಂಟಲ್ ಕ್ವಶನ್ ಈಸ್, ವೆನ್ ದ ಟ್ರಂಪ್ ಹಿಮ್ಸೆಲ್ಫ್, ಮಿಸ್ಟರ್ ಟ್ರಂಪ್, ಅ ಪ್ರೆಸಿಡೆಂಟ್ ಆಫ್ ಅಮೇರಿಕಾ, ಎವ್ರಿ ಟೈಮ್ ಇವಲ್ಲಿವರೆಗೆ 25 ಟೈಮ್ಸ್ ಈಸ್ ಬಿನ್ ಕನ್ಸಿಸ್ಟೆಂಟ್ಲಿ ಟೆಲಿಂಗ್ ದಟ್ ಐ ಆಮ್ ಇನ್ಸ್ಟ್ರೂಮೆಂಟಲ್, ಐ ಆಮ್ ದ ಪರ್ಸನ್ ಹೂ ಹ್ಯಾಸ್ ಸ್ಟಾಪ್ ದ ವಾರ್ ಅಂತ ಅವ್ರು ಕ್ಲೇಮ್ ಮಾಡ್ತಿದ್ದಾರೆ. ಯಾರು? ಟ್ರಂಪ್ ಅವರು ಕ್ಲೇಮ್ ಮಾಡ್ತಿದ್ದಾರೆ. ನಮ್ಮ ಕೇಂದ್ರದ ಯಾವುದೇ ಒಬ್ಬ ಸಚಿವರು ಅಥವಾ ಪ್ರಧಾನಮಂತ್ರಿಯವರು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆ ಕೇಳಿದ್ರು. ಅದು ತಪ್ಪೇನಿದೆ? ಏನಂತಂದರೆ BJP ಅವರಿಗೆ ಕೇಂದ್ರ ಸರ್ಕಾರ ವಿರುದ್ಧ ಒಂದು ಪ್ರಶ್ನೆ ಕೇಳಬಾರ್ದು. ಇವರಿಗೆ ಕೇವಲ ರಾಜ್ಯದ ವಿಷಯ ಮಾತನಾಡಬೇಕು. ಇವರಾದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರ ಬಗ್ಗೆ ಮಾತಾಡ್ಬೋದು. ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ಬೋದು, ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ಬೋದು, ನೆಹರು ಅವ್ರ ಬಗ್ಗೆ ಮಾತನಾಡ್ಬೋದು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಲೀಡರ್ ಬಗ್ಗೆ ಅವ್ರು ಮಾತನಾಡ್ಬೋದು. ಇವರಿಗೆ ಒಂದೇ ಒಂದು ಏನು ಪ್ರಶ್ನೆ, ಸರಿಯಾದಂಥ ಪ್ರಶ್ನೆ ಕೇಳಬಾರ್ದು. ಅವರಿಗೆ ಮುಜುಗುರ ಆಗ್ತಕ್ಕಂಥ ಪ್ರಶ್ನೆಗಳು ಕೇಳಬಾರ್ದು. ಕೇಳಿಬಿಟ್ರೆ ಸಂತೋಷ್ ಲಾಡ್ ಹಂಗೆ ಮಾತನಾಡ್ತಾನೆ, ಸಂತೋಷ್ ಲಾಡ್ ಹಿಂಗೆ ಮಾತನಾಡ್ತಾನೆ ಅಂತ ಹೇಳ್ತೀವಿ. ನಾವು ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ, BJP ಅವ್ರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನು ಮಾತುಗಳನ್ನ ಕೊಟ್ಟಿದ್ರು ಅದನ್ನು ನಾವು ಯಾವಾಗಲೂ ಸವಾಲಾಗಿ ನಾವು ಕೇಳ್ತಾ ಇದ್ದೇವೆ. ಅದು ಬಿಟ್ಟರೆ ನಮಗೆ ಅವ್ರಿಗೆ ಏನು ಪರ್ಸನಲ್ ಅಜೆಂಡಾ ಇದೆ? ಇವತ್ತು ಯಾವ ಇಲಾಖೆಯಲ್ಲಿ ಅಥವಾ ಕಳೆದ 11 ವರ್ಷದಲ್ಲಿ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಇವತ್ತು ಭಾರತ ದೇಶದ ಮುಂದೆ ಇದೆ?